ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ATM ಕಾರ್ಡ್ ನೀವು ಯಾವ ಥರ ಯೋನೋ SBI ಆ್ಯಪ್ಲಿಂದ ಆರ್ಡರ್ ಮಾಡ್ಬೋದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ SBIಲಿಂದ ನಿಮ್ದು ATM ಕಾರ್ಡ್ ಆರ್ಡರ್ ಮಾಡಿ ನಿಮ್ಗೆ ಡೆಲಿವರಿ ಆಗುತ್ತಲ್ಲ, ಅದಕ್ಕೆ ಯಾವ ಥರ ನೀವು ಆಕ್ಟಿವೇಟ್ ಮಾಡ್ಬೋದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈ ಥರ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಅದು ಡೆಲಿವರಿ ಆಗುತ್ತೆ ನಿಮ್ದು ATM ಕಾರ್ಡು, ರೈಟ್. ಸೊ ATM ಕಾರ್ಡ್ ಡೆಲಿವರಿ ಆದ ನಂತರ ಈ ಪೋಸ್ಟ್ ನಲ್ಲಿ ಏನಿರುತ್ತಲ್ಲ, ಎನ್ವಿಲೋಪ್ ನಲ್ಲಿ, ಸೊ ಈ ತರ ಫೀಚರ್ಸ್ ಇರುತ್ತೆ, ಒಂದು ಗೈಡ್ ಬುಕ್ ಇರುತ್ತೆ, ಇದರಲ್ಲಿ ಏನೇನ್ ಫೀಚರ್ಸ್ ಇದೆ ಅಂತ ಎಲ್ಲ ಕೂಡ ಇರುತ್ತೆ, ಅಂಡ್ ATM ಕಾರ್ಡ್ ಕೂಡ ಇರುತ್ತೆ. ಸೊ ನಾನು ATM ಕಾರ್ಡ್ ಏನ್ ಆರ್ಡರ್ ಮಾಡಿದ್ದೆ ಅಲ್ಲ, ನಿಮ್ಗೆ ಲಾಸ್ಟ್ ವಿಡಿಯೋನಲ್ಲಿ ಕೂಡ ಹೇಳಿದ್ದೆ, ಅದು ಗ್ಲೋಬಲ್ ATM ಕಾರ್ಡ್ ಅಂಡ್ ರೂಪೇ, ರೈಟ್. ಸೊ ರೂಪೇ ಗ್ಲೋಬಲ್ ATM ಕಾರ್ಡು SBI ನಾನು ಆರ್ಡರ್ ಮಾಡಿದ್ದೆ, ಅಂಡ್ ಲಾಸ್ಟ್ ವಿಡಿಯೋನಲ್ಲಿ ಕೂಡ ನಿಮ್ಗೆ ತೋರಿಸಿದ್ದೆ, ರೈಟ್, ಯಾವ ತರ ಆರ್ಡರ್ ಮಾಡಬೇಕು ಅಂತ. ಸೊ ಈಗ ಇದು ATM ಕಾರ್ಡು ಡೆಲಿವರಿ ಆಗಿದೆ, ಯಾವ ತರ ಆಕ್ಟಿವೇಟ್ ಮಾಡಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದೇನು ಗ್ಲೋಬಲ್ ಮತ್ತೆ ರೂಪೇ ಗ್ಲೋಬಲ್ ATM ಕಾರ್ಡ್ ಏನಿದೆಯಲ್ಲ SBI ಒಂದು ಎರಡು ಇಂಪಾರ್ಟೆಂಟ್ ಫೀಚರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಏನು ಅಂತಂದ್ರೆ SBI ಏನ್ ಗ್ಲೋಬಲ್ ರೂಪೇ ATM ಕಾರ್ಡ್ ಇದೆಯಲ್ಲ, ATM ಮಷೀನ್ ಲಿಂದ ನೀವು 40,000 ರೂಪೀಸ್ ಕ್ಯಾಶ್ ವಿಡ್ರಾ ಮಾಡಬಹುದು ಒಂದು ದಿನದಲ್ಲಿ. ಓಕೆ, ಸೊ 40,000 ರೂಪೀಸ್ ಪರ್ ಡೇ ನೀವು ವಿಡ್ರಾ ಮಾಡಬಹುದು, ಇದು ಲಿಮಿಟ್ ಇರುತ್ತೆ 40,000 ರೂಪೀಸ್. ಓಕೆ, ರೂಪೇ ಗ್ಲೋಬಲ್ದು ಹೇಳ್ತಾ ಇದ್ದೀನಿ. ಸೆಕೆಂಡ್ ಫೀಚರ್ ಏನು ಅಂತಂದ್ರೆ POS. ಈಗ POS ಅಂದ್ರೆ ಪಾಯಿಂಟ್ ಆಫ್ ಸೇಲ್. ಈಗ ಪಾಯಿಂಟ್ ಆಫ್ ಸೇಲ್ ಅರ್ಥ ಏನು ಅಂತಂದ್ರೆ, ಈ ತರ ಮಷೀನ್ ನೀವು ನೋಡಿರ್ಬೋದು, ಸ್ವೈಪ್ ಮಾಡೋ ಮಷೀನು ಅಂಗಡಿನಲ್ಲಿ ಇರುತ್ತೆ, ಶಾಪ್ ನಲ್ಲಿ ಇರುತ್ತೆ, ರೈಟ್. ಕಾಮರ್ಸ್ ಅಂತಂದ್ರೆ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತಾರಲ್ಲ, ಮಿಂತ್ರಾ, ಅಮೆಝಾನ್, ಫ್ಲಿಪ್ಕಾರ್ಟ್, ಈ ತರ, ಅದಕ್ಕೆ ಕಾಮರ್ಸ್ ಅಂತ ಕರಿತೀವಿ, ರೈಟ್. ಸೊ ಈ ತರ ಟ್ರಾನ್ಸಾಕ್ಷನ್ ಅಂದ್ರೆ POS ಟ್ರಾನ್ಸಾಕ್ಷನ್ ಮತ್ತೆ ಕಾಮರ್ಸ್ ಟ್ರಾನ್ಸಾಕ್ಷನ್, ಇದಕ್ಕೆ ಎಷ್ಟು ಲಿಮಿಟ್ ಇದೆ ಅಂತಂದ್ರೆ 75,000 ರೂಪೀಸ್ ಪರ್ ಡೇ. ಓಕೆ, ಒಂದ್ ದಿನದಲ್ಲಿ ನೀವು 75,000 ರೂಪೀಸ್ ಶಾಪಿಂಗ್ ಮಾಡಬಹುದು. POS ಮಷೀನ್ ನಲ್ಲಿ ಕಾರ್ಡ್ ಅನ್ನ ಸ್ವೈಪ್ ಮಾಡಬಹುದು, ರೈಟ್. ಕಾಮರ್ಸ್ ನಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಬಹುದು, ರೈಟ್. 75,000 ರೂಪೀಸ್. ಸೊ ATM ಲಿಂದ ವಿಡ್ರಾ ಮಾಡೋದು 40,000 ಅಂಡ್ ಆನ್ಲೈನ್ ಇನ್ POS ಅಂಡ್ ಕಾಮರ್ಸ್ ಇದೆ 75,000 ರೂಪೀಸ್, ಅದು ಲಿಮಿಟ್ ಇರುತ್ತೆ. ಓಕೆ, ಮುಂದೆ ನಿಮ್ಗೆ ಹೇಳ್ತೀನಿ ಯಾವ ತರ ಆ ಲಿಮಿಟ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು ಕೂಡ ಅಂತ. ಓಕೆ, ಸೊ ಈಗ ಇದೇನ್ ATM ಕಾರ್ಡ್ ಇದೆಲ್ಲ, ಈಗ ಆಕ್ಟಿವೇಟ್ ಯಾವ ತರ ಮಾಡ್ಬೋದು, ಪಿನ್ ಯಾವ ತರ ನಾವು ಜನರೇಟ್ ಮಾಡ್ಕೋಬಹುದು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಸೊ ನಿಮ್ದು SBI ಯೋನೋ ಆಪ್ ಏನಿದೆ ಅಲ್ಲ, ಅದು ಓಪನ್ ಮಾಡ್ಕೋಬೇಕು, ಲಾಗಿನ್ ಆಗ್ಬೇಕು, ರೈಟ್. ಇಲ್ಲಿ ಹೋಮ್ ಪೇಜ್ ಹೋಮ್ ಸ್ಕ್ರೀನ್ ಇರುತ್ತಲ್ಲ, ಇಲ್ಲಿ ಕಾರ್ಡ್ಸ್ ಅಂತ ಇರುತ್ತೆ. ಸೊ ಇದು ಕಾರ್ಡ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ ಮೈ ಕಾರ್ಡ್ಸ್ ನಲ್ಲಿ. ಇಲ್ಲಿ ಮೈ ಡೆಬಿಟ್ ಕಾರ್ಡ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಸೊ ಇದು ಮೈ ಡೆಬಿಟ್ ಕಾರ್ಡ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ, ನಿಮ್ದು ATM ಕಾರ್ಡ್ ಇಲ್ಲಿ ಕೂಡ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ 4 ಆಪ್ಷನ್ ಇದೆ ನೋಡಿ, ರೈಟ್. ಸ್ವಲ್ಪ ಝೂಮ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಸೊ ಈ ತರ 4 ಆಪ್ಷನ್ ಇರುತ್ತೆ: ಬ್ಲಾಕ್ ಕಾರ್ಡ್, ಮ್ಯಾನೇಜ್ ಯೂಸೇಜ್ ಅಂಡ್ ಲಿಮಿಟ್ಸ್, ಸೆಟ್ ಆರ್ ರೀಸೆಟ್ ATM ಪಿನ್ ಅಂಡ್ ಆಕ್ಟಿವೇಟ್ ಕಾರ್ಡ್ ಅಂತ. ಓಕೆ, ಸೊ ಫಸ್ಟ್ ಆಪ್ಷನ್ ನಿಮ್ಗೆ ಯಾವ್ದು ಹೇಳ್ತೀನಿ ಅಂತಂದ್ರೆ, ನಿಮ್ದಿಲ್ಲ ಸೆಟ್ ATM ಪಿನ್ ಅನ್ನ ಯಾವ ತರ ನೀವು ಸೆಟ್ ಮಾಡ್ಕೋಬಹುದು ಅಂತ. ಸೊ ಫಸ್ಟ್ ಏನ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ಗೆ ಆಪ್ಷನ್ ಬರುತ್ತೆ. ಇಲ್ಲಿ ಹೊಸ ಪಿನ್ ನಿಮ್ದು ಯಾವ್ದು 4 ಡಿಜಿಟ್ ನ್ಯೂಮರಿಕಲ್ ನಂಬರ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಟೈಪ್ ಮಾಡಬಹುದು. ಸೊ 4 ಡಿಜಿಟ್ ಅನ್ನ ಇಲ್ಲಿ ಟೈಪ್ ಮಾಡಿ, ನೆಕ್ಸ್ಟ್ ಅಂತ ಇರುತ್ತೆ ಕೆಳಗಡೆ, ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು OTP ಬರುತ್ತೆ ಮೊಬೈಲ್ ಮೇಲೆ, ಆ OTP ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಕೆಳಗಡೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಸ್ಕ್ರೀನ್ ಕಾಣುತ್ತೆ, ಸಕ್ಸೆಸ್ಫುಲ್ ಅಂತ, ರೈಟ್. ಯುವರ್ ATM ಪಿನ್ ಫಾರ್ ಕಾರ್ಡ್ ನಂಬರ್ ಹ್ಯಾಸ್ ಬಿನ್ ಸಕ್ಸೆಸ್ಫುಲಿ ಜನರೇಟೆಡ್ ಅಂತ. ಓಕೆ, ಇಲ್ಲಿ ಕೆಳಗಡೆ ಒಂದು ನೋಟ್ ಕೂಡ ಇದೆ ನೋಡಿ. ಈ ನೋಟ್ ನಲ್ಲಿ ಏನಿದೆ, ಇನ್ ಕೇಸ್ ಆಫ್ ನ್ಯೂಲಿ ಇಶ್ಯೂಡ್ ಕಾರ್ಡ್ ದ ATM ಪಿನ್ ಜನರೇಟೆಡ್ ಥ್ರೂ ಯೋನೋ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಆನ್ SBI ATM ಓನ್ಲಿ. ಇದರ ಅರ್ಥ ಏನು ಅಂತಂದ್ರೆ, ಯೋನೋ ಆಪ್ ಲಿಂದ ನಾವು ATM ಪಿನ್ ಅನ್ನ ಸೆಟ್ ಮಾಡಿದೀವಿ, ರೈಟ್. ಸೊ ಫಸ್ಟ್ ಬಾರಿ, ರೈಟ್, ಮೊದಲನೇ ಬಾರಿ ಇದು ATM ಕಾರ್ಡು ನಾವು SBI ATM ಮಷೀನ್ ಲಿಂದ ಯೂಸ್ ಮಾಡಬೇಕು, ಫಸ್ಟ್ ಟೈಮ್, ರೈಟ್. ಫಸ್ಟ್ ಟೈಮ್ ನಾವು SBI ATM ಲಿಂದ ಯೂಸ್ ಮಾಡಬೇಕು, ಆಮೇಲೆ ನಂತರ ನೀವು ಬೇರೆ ಬ್ಯಾಂಕ್ ATM ಕೂಡ ಯೂಸ್ ಮಾಡಬಹುದು, ರೈಟ್. ಈಗ ನೆಕ್ಸ್ಟ್ ಆಪ್ಷನ್ ಏನು ಅಂತಂದ್ರೆ ಆಕ್ಟಿವೇಟ್ ಕಾರ್ಡ್. ಇದು ಕಾರ್ಡ್ ಅನ್ನ ಆಕ್ಟಿವೇಟ್ ಯಾವ ತರ ಮಾಡಬೇಕು, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ
ಈ ತರ ಒಂದು ಪಾಪಪ್ ಬರುತ್ತೆ, ಡಿಡ್ ಯು ರಿಸೀವ್ ದ ಡೆಬಿಟ್ ಕಾರ್ಡ್ ಅಂತ. ಅಂದ್ರೆ ನಿಮ್ ಹತ್ರ ಡೆಬಿಟ್ ಕಾರ್ಡ್ ರಿಸೀವ್ ಆಗಿದೆ, ಡೆಲಿವರಿ ಆಗಿದೆ ಅಥವಾ ಇಲ್ಲ ಅಂತ ಕೇಳುತ್ತೆ. ಎಸ್ ಅಂತ ಇಲ್ಲಿ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ಅಥವಾ ಆಪ್ಷನ್ ಬರುತ್ತೆ. ಆಕ್ಟಿವೇಟ್ ಫಿಸಿಕಲ್ ಕಾರ್ಡ್ ಅಂತ ನಿಮ್ದು ಅಕೌಂಟ್ ನಂಬರ್ ಕೂಡ ತೋರಿಸುತ್ತೆ. ಇಲ್ಲಿ ಎಂಟರ್ ಕಾರ್ಡ್ ನಂಬರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ನಿಮ್ದೇನ್ ಕಾರ್ಡ್ ನಂಬರ್ ಇರ್ತಿರಲ್ಲ ATM ಕಾರ್ಡ್, ಅದ್ರ ನಂಬರ್ ಪೂರ್ತಿ ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ತರ ಆಪ್ಷನ್ ಬರುತ್ತೆ. ಒಂದು OTP ಕೂಡ ನಿಮ್ದು ಮೊಬೈಲಿಗೆ ಬರುತ್ತೆ. ಆ OTP ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ಗೆ ಸ್ಕ್ರೀನ್ ಕಾಣುತ್ತೆ. ಸಕ್ಸೆಸ್ಫುಲ್ ಅಂದ್ರೆ ಯುವರ್ ಕಾರ್ಡ್ ಹ್ಯಾಸ್ ಬೀನ್ ಆಕ್ಟಿವೇಟೆಡ್ ಅಂತ ಇಲ್ಲಿ ಆಪ್ಷನ್ ನಿಮ್ಗೆ ಕಾಣುತ್ತೆ. ಸೊ ಸಕ್ಸೆಸ್ಫುಲಿ ಇದು ನಿಮ್ದು ATM ಕಾರ್ಡ್ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಆಕ್ಟಿವೇಟೆಡ್ ಅಂತ ತೋರಿಸ್ತಾ ಇದೆ ನೋಡಿ. ಈಗ ನೆಕ್ಸ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಇಲ್ಲಿ ಮ್ಯಾನೇಜ್ ಯೂಸೇಜ್ ಅಂಡ್ ಲಿಮಿಟ್ಸ್ ಅಂತ. ಅಂತಂದ್ರೆ ನಾನು ಹೇಳಿದೆ ನಿಮ್ಗೆ 40,000 75,000 ಲಿಮಿಟ್ ಇದೆ, ಅದನ್ನ ನೀವು ಯಾವ ತರ ಚೇಂಜ್ ಮಾಡ್ಕೋಬಹುದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇದು ಮ್ಯಾನೇಜ್ ಅಂಡ್ ಯೂಸೇಜ್ ಅಂಡ್ ಲಿಮಿಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಆಪ್ಷನ್ ಬರುತ್ತೆ ನೋಡಿ. ರೈಟ್, ಇಲ್ಲಿ ಪೂರ್ತಿ ಬಹಳಷ್ಟು ಲಿಮಿಟ್ಸ್ ಅನ್ನ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು, ಅಥವಾ ನಿಮ್ಗೆ ಬೇಕಂದ್ರೆ ಆಪ್ಷನ್ ಅನ್ನ ಆನ್ ಮಾಡ್ಕೋಬಹುದು ಅಥವಾ ನೀವು ಆಫ್ ಮಾಡ್ಬೋದು. ಸೊ ಯಾವ ಆಪ್ಷನ್ ಇದೆ, ಯಾವ ತರ ಆಪ್ಷನ್ ಇದೆ ಅಂತ ನಿಮ್ಗೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಏನಿದೆ ಡೊಮೆಸ್ಟಿಕ್ ಯೂಸೇಜ್. ಸೊ ಇದನ್ನ ನೀವು ಸ್ಲೈಡ್ ಮಾಡಿ ಆನ್ ಅಥವಾ ಆನ್ ಆಫ್ ಮಾಡ್ಬೋದು. ಇದರ ಅರ್ಥ ಏನು ಅಂತಂದ್ರೆ ಡೊಮೆಸ್ಟಿಕ್ ಯೂಸೇಜ್ ಅಂತಂದ್ರೆ ನೀವು ಆನ್ ಮಾಡಿದ್ರೆ ನೀವು ಇಂಡಿಯಾನಲ್ಲಿ ಭಾರತನಲ್ಲಿ ಎಲ್ಲೂ ಕೂಡ ATM ನಲ್ಲಿ ನಿಮ್ದು ATM ಕಾರ್ಡ್ ಯೂಸ್ ಮಾಡಬಹುದು ಅಂತ ಅರ್ಥ. ರೈಟ್, ಡೊಮೆಸ್ಟಿಕ್ ಯೂಸೇಜ್ ಅಂತ ಅನ್ಬೋದು. ನೆಕ್ಸ್ಟ್ ಏನಿದೆ ಇಂಟರ್ನ್ಯಾಷನಲ್ ಯೂಸೇಜ್. ಅಂದ್ರೆ ಇದಕ್ಕೆ ಬೇಕಾದ್ರೆ ನೀವು ಆನ್ ಮಾಡ್ಬೋದು ಅಥವಾ ಆಫ್ ಮಾಡ್ಬೋದು. ಇದರ ಅರ್ಥ ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ಯೂಸೇಜ್ ಅಂತಂದ್ರೆ ನೀವು ಇದನ್ನ ಆನ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನೀವು ವರ್ಲ್ಡ್ ವೈಡ್ ಎಲ್ಲೆಲ್ಲಿ SBI ATM ಕಾರ್ಡ್ ಆಪ್ಷನ್ ಅವೈಲೇಬಲ್ ಇದೆಯಲ್ಲ ಯೂಸ್ ಮಾಡ್ಲಿಕ್ಕೆ, ಸೊ ಅಲ್ಲಿ ಇದು ಯೂಸ್ ಮಾಡ್ಬೋದು. ನೀವು ಬಹಳಷ್ಟು ಟ್ರಾವೆಲ್ ಮಾಡ್ತಾ ಇದ್ದೀರಿ, ಇಂಟರ್ನ್ಯಾಷನಲ್ ಅಥವಾ ಔಟ್ ಆಫ್ ಇಂಡಿಯಾ ಹೋಗ್ತಾ ಇದ್ದೀರಿ, ರೈಟ್. ಸೊ ಹಾಗಾದ್ರೆ ನೀವು ಇದನ್ನ ಆನ್ ಮಾಡ್ಕೋಬಹುದು ಅಥವಾ ಆಫ್ ಮಾಡ್ಕೋಬಹುದು. ನೀವು ಯಾವಾಗ ಬೇಕು ಅವಾಗ ಇದನ್ನ ನೀವು ಚೇಂಜಸ್ ಮಾಡ್ಕೋಬಹುದು. ರೈಟ್. ಸೊ ನೆಕ್ಸ್ಟ್ ಆಪ್ಷನ್ ಏನಿದೆ ATM ಟ್ರಾನ್ಸಾಕ್ಷನ್ ಆನ್ ಇಡಬೇಕು. ಯಾಕಂತಂದ್ರೆ ATM ಲಿಂದ ನಾವು ಕ್ಯಾಶ್ ಅನ್ನ ವಿಡ್ರಾ ಮಾಡ್ಬೇಕಂತಂದ್ರೆ ಇದು ಆಪ್ಷನ್ ಆನ್ ಇಡಬೇಕು. ಸೊ ನಿಮಗೆ ಬೇಕಂದ್ರೆ ಆಫ್ ಮಾಡ್ಬೋದು ಅಥವಾ ಆನ್ ಮಾಡ್ಬೋದು. ರೈಟ್. ನೆಕ್ಸ್ಟ್ POS ಮರ್ಚೆಂಟ್ ಟ್ರಾನ್ಸಾಕ್ಷನ್ ಅಂದ್ರೆ ನಾನು ಇದನ್ನ ಆಫ್ ಅಥವಾ ಆನ್ ಮಾಡ್ಕೋಬಹುದು ನಿಮ್ದು ರಿಕ್ವೈರ್ಮೆಂಟ್ ಪ್ರಕಾರ. ಇದರ ಅರ್ಥ ಏನಂತಂದ್ರೆ ನಾನು ಹೇಳಿದೆ ಈ ತರ ಪಾಯಿಂಟ್ ಆಫ್ ಸೇಲ್ ಮಷೀನ್ ಇರುತ್ತೆ, ನೀವು ಸ್ವೈಪ್ ಮಾಡ್ಬೋದು. ರೈಟ್. ಸೊ ಸ್ವೈಪ್ ಮಾಡಿ ಅಂಗಡಿನಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ರೈಟ್. ಸೊ ಈ ತರ ನಿಮ್ಗೆ ಬೇಕಂದ್ರೆ ನೀವು ಆನ್ ಅಥವಾ ಆಫ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಕಾಮರ್ಸ್ ಟ್ರಾನ್ಸಾಕ್ಷನ್. ರೈಟ್, ಇದನ್ನ ನೀವು ಆನ್ ಮಾಡಿದ್ರೆ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ರೈಟ್. ಸೊ ಈ ತರ ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ಅದು ಕೂಡ ನೀವು ಆನ್ಲೈನ್ ಶಾಪಿಂಗ್ ಫ್ಲಿಪ್ಕಾರ್ಟ್ ಅಮೆಝಾನ್ ನಲ್ಲಿ ನಿಮ್ದು ಕಾರ್ಡ್ ನಂಬರ್ ಎಂಟರ್ ಮಾಡಿಬಿಟ್ಟು ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಸೊ ನಿಮಗೆ ಬೇಕಂದ್ರೆ ಇದು ಕೂಡ ಆನ್ ಅಥವಾ ಆಫ್ ಮಾಡ್ಬೋದು, ಯಾವಾಗ ಬೇಕಾವಾಗ ನೀವು ಚೇಂಜಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಏನಿದೆ ಕಾಂಟ್ಯಾಕ್ಟ್ಲೆಸ್ NFC ಟ್ರಾನ್ಸಾಕ್ಷನ್ ಅಂತ. ಇದರ ಅರ್ಥ ಏನು ಅಂತಂದ್ರೆ ಈ ತರ ಮಷಿನ್ ಬಂದಿದೆ. ರೈಟ್. ಸೊ ಏನು ಅಂತಂದ್ರೆ ನಾನು ಕಾರ್ಡ್ ಸ್ವೈಪ್ ಮಾಡೋದಾಗ್ತಲ್ಲ, ಜಸ್ಟ್ ಟ್ಯಾಪ್ ಮಾಡಬೇಕು. ನಮ್ದು ATM ಕಾರ್ಡ್ ಆ ಮಷಿನ್ ಮೇಲೆ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕಲಿ ಪೇಮೆಂಟ್ ಆಗುತ್ತೆ. ಸೊ ಈ ತರ ಏನು ಆಪ್ಷನ್ ಇದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ಲೆಸ್ NFC ಅಂತ ಅಂತೀವಿ. ರೈಟ್. ಸೊ ಈ ತರ ಪೇಮೆಂಟ್ ಆಗುತ್ತೆ. ಸೊ ಇದನ್ನ ಆನ್ ಮಾಡಿದ್ರೆ ನೀವು ಜಸ್ಟ್ ಟ್ಯಾಪ್ ಮಾಡಬಹುದು. ಅಂದ್ರೆ ನಿಮ್ದು ATM ಕಾರ್ಡ್ ಈ ತರ ಮಷಿನ್ ಮೇಲೆ ಟ್ಯಾಪ್ ಮಾಡಿದ್ರೆ ಪೇಮೆಂಟ್ ಆಗುತ್ತೆ. ಸೊ ನಿಮಗೆ ಬೇಕಂತಂದ್ರೆ ನೀವು ಇದನ್ನ ಆನ್ ಮಾಡ್ಕೋಬಹುದು ಅಥವಾ ಆಫ್ ಕೂಡ ಮಾಡಬಹುದು. ರೈಟ್. ಸೊ ಈಗ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೋಬೇಕು. ರೈಟ್. ಈಗ ಕೆಳಗಡೆ ಇದೇ ಪೇಜ್ ನಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೋಬೇಕು. ಸ್ಕ್ರೋಲ್ ಮಾಡಿದ ತಕ್ಷಣ ಈ ತರ ನಿಮಗೆ ATM ಟ್ರಾನ್ಸಾಕ್ಷನ್ ಅಂದ್ರೆ ಮ್ಯಾನೇಜ್ ಲಿಮಿಟ್ಸ್ ಸೆಟ್ ಲಿಮಿಟ್ ವಿಲ್ ಬಿ ಅಪ್ಲಿಕೇಬಲ್ ಟು ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಯೂಸೇಜ್ ಲಿಮಿಟ್ ಟು ಬಿ ಸೆಟ್ ಇನ್ ಮಲ್ಟಿಪಲ್ ಆಫ್ 1000 ಅಂತ. ರೈಟ್. ಸೊ ಈಗ ಅಲ್ಲಿ ATM ಟ್ರಾನ್ಸಾಕ್ಷನ್ ಲಿಮಿಟ್ ಇಲ್ಲಿ 40,000 ಇದೆ. POS ಮರ್ಚೆಂಟ್ ಅಂಡ್ ಕಾಮರ್ಸ್ ಟ್ರಾನ್ಸಾಕ್ಷನ್ ಅಂತಿದೆ. ಸೊ ಇದು 40,000 ಕೆಳಗಡೆ 75,000 ಏನಿದೆಲ್ಲ ಇದನ್ನ ನೀವು ಕಡಿಮೆ ಮಾಡ್ಕೋಬಹುದು. ಯಾವ ತರ ಕಡಿಮೆ ಮಾಡ್ಕೋಬಹುದು? ಸೊ ಇಲ್ಲಿ ಇದ್ರ ಮೇಲೆ ಒಂದು ಸರ್ಕ್ಯುಲರ್ ನಿಮ್ಗೆ ಒಂದು ಬಟನ್ ಕಾಣ್ತಾ ಇದೆ ಅಥವಾ ಆಪ್ಷನ್ ಕಾಣ್ತಾ ಇದೆ. ಸೊ ಇದನ್ನ ನೀವು ಸ್ಲೈಡ್ ಮಾಡಬಹುದು. ಹಿಂದ್ಗಡೆ ಸ್ಲೈಡ್ ಮಾಡಿದ್ರೆ ಅಮೌಂಟ್ ವೇರಿಯೇಷನ್ ಆಗ್ತದೆ. 40,000 ಇದನ್ನ 20,000 ಮಾಡ್ಬೋದು, 10,000 ಮಾಡ್ಬೋದು, 30,000 ಮಾಡ್ಬೋದು. ಕೆಳಗಡೆ 75,000 ಇದ್ದಿದ್ದು 50,000 ಮಾಡ್ಬೋದು, 40 ಮಾಡ್ಬೋದು. ಈ ತರ ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ಆ
ಆ ತರ ನೀವು ಚೇಂಜಸ್ ಮಾಡ್ಬೋದು, ರೈಟ್. ಸೊ ಚೇಂಜಸ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಸೇವ್ ಚೇಂಜಸ್ ಅಂತಿದೆ. ಎಲ್ಲಾ ಮೇಲ್ಗಡೆ ಚೇಂಜಸ್ ಹೇಳಿದ್ದೆಲ್ಲ, ರೈಟ್, ಅದೆಲ್ಲ ಚೇಂಜಸ್ ಆದ ತಕ್ಷಣ ಇದು ಮ್ಯಾನೇಜ್ ಲಿಮಿಟ್ ನಿಮಗೆ ಬೇಕಂದ್ರೆ ಚೇಂಜ್ ಮಾಡ್ಬೋದು. ಕೆಳಗಡೆ ಸೇವ್ ಚೇಂಜಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ನಿಮಗೆ ಒಂದು ಮೊಬೈಲಿಗೆ ಒಂದು OTP ಬರುತ್ತೆ. ಆ OTP ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಆಪ್ಷನ್ ಬರುತ್ತೆ, ಯೂಸೇಜ್ ಅಂಡ್ ಲಿಮಿಟ್ಸ್ ಅಪ್ಡೇಟೆಡ್ ಸಕ್ಸೆಸ್ಫುಲಿ ಫಾರ್ ಡೆಬಿಟ್ ಕಾರ್ಡ್ ಅಂತ, ರೈಟ್. ಸೊ ಈ ತರ ನೀವು ನಿಮ್ದು ಚೇಂಜಸ್ ಕೂಡ ಮಾಡಬಹುದು, ರೈಟ್. ಅಂಡ್ ಇನ್ನೊಂದು ಆಪ್ಷನ್ ಕೂಡ ಇದೆ, ಏನು ಅಂತಂದ್ರೆ, ಸಾರಿ, ಅದಕ್ಕಿಂತ ಮೊದಲು ನಿಮ್ದು ಮೊಬೈಲಿಗೆ ಒಂದು ಮೆಸೇಜ್ ಕೂಡ ಬರುತ್ತೆ, ಡಿಯರ್ ಕಸ್ಟಮರ್, ಇ ಕಾಮರ್ಸ್ ಟ್ರಾನ್ಸಾಕ್ಷನ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಆನ್ ಯುವರ್ ಡೆಬಿಟ್ ಕಾರ್ಡ್ ಅಂತ, ರೈಟ್. ಸೊ ಈ ತರ ಮೆಸೇಜ್ ಕೂಡ ಬರುತ್ತೆ, ಆಕ್ಟಿವೇಟೆಡ್ ಅಂತ, ರೈಟ್. ಈಗ ಇನ್ನೊಂದು ಆಪ್ಷನ್ ಕೂಡ ಇದೆ, ಏನು ಅಂತಂದ್ರೆ ಇಲ್ಲಿ ಬ್ಲಾಕ್ ಕಾರ್ಡ್ ಅಂತ ಕೂಡ ಇದೆ. ಅಂದ್ರೆ ನಿಮ್ದು ATM ಕಾರ್ಡ್ ಕಳೆದು ಹೋಗಿದ್ರೆ ನೀವು ಯಾವ ತರ ಏನ್ ಮಾಡ್ಬೇಕು ಅಂತಂದ್ರೆ, ಯೋನೋ ಆಪ್ ನಲ್ಲಿ ಇದು ಏನು ಆಪ್ಷನ್ ಇದೆ ಅಲ್ಲ, ಮೈ ಡೆಬಿಟ್ ಕಾರ್ಡ್ಸ್ ನಲ್ಲಿ, ಮೈ ಕಾರ್ಡ್ಸ್ ನಲ್ಲಿ ನಿಮ್ಗೆ ಇಲ್ಲಿ ಕೆಳಗಡೆ ಆಪ್ಷನ್ ಕಾಣುತ್ತೆ ಅಲ್ಲ, ಸೊ ಬ್ಲಾಕ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಗೇನ್ ಒಂದು OTP ಬರುತ್ತೆ. ಆ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಕಾರ್ಡ್ ಅನ್ನ ಬ್ಲಾಕ್ ಆಗುತ್ತೆ, ರೈಟ್. ಸೊ ಐ ಹೋಪ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ವಿಡಿಯೋ ಯಾವ ತರ ಅನ್ಸಿದೆ ಅಂತ ನಿಮ್ದು ಕಾಮೆಂಟ್ ಮುಖಾಂತರ ನನಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ಶೇರ್ ಮಾಡಿ. ಅಂಡ್ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಬಹುದು. ಸೊ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.